ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅನ್ಕೊತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಗೆಳೆಯ ಇಲ್ಲ ಗೆಳತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂಪರ್ಕ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ಬಂದಿರೋ ಪ್ರೊಫೈಲ್ ಹೀಗಿದೆ. ಹೆಸರು ಬಂದು ಮುಸ್ಕಾನ್, 30 ವರ್ಷ, ಊರು ತುಮಕೂರು ಹತ್ರ, ಕೆಲಸ ಸೂಪರ್ ಮಾರ್ಕೆಟಲ್ಲಿ ಮ್ಯಾನೇಜರ್ ಆಗಿ ಅಂತ ಹೇಳಿದ್ದಾರೆ. ಸೊ ಓಕೆ, ಇವ್ರಿಗೆ ಬಯಕೆ ಏನಪ್ಪ ಅಂದರೆ, ನನಗೆ ಮದುವೆ ಆಗಲು ಒಂದು ಒಳ್ಳೆ ವ್ಯಕ್ತಿ ಬೇಕು ಅಂತ ಅದು ಬಯಕೆ. ಯಾಕಪ್ಪ ಮದುವೆ ಆಗಲು ಒಂದು ಒಳ್ಳೆ ವ್ಯಕ್ತಿ ಬೇಕಂದರೆ ಅವರ ಕಾರಣಗಳು ಹೀಗಿದೆ. ನನಗೆ ನನ್ನ ಗಂಡ ಮೋಸ ಮಾಡಿ ಹೋದ. ನನಗೆ 1 ವರ್ಷದ ಮಗು ಇದೆ, ಅದು ಹೆಣ್ಣು ಮಗು ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ನಾನು ಮಾತ್ರ ಇರೋದು. ಒಂದು ವರ್ಷದ ಮಗು ಮತ್ತು ಮೇಡಮ್ ಅವರು ಇಬ್ಬರೇ ಇರೋದ್ರಿಂದ ಅವರಿಗೆ ಆಸರೆಯಾಗಲು ಒಬ್ಬ ಹುಡುಗ ಬೇಕಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಪ್ರೊಫೈಲನ್ನು ನೀಟಾಗಿ ಕಳಿಸ್ಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಗ ಕಮೆಂಟ್ ಮಾಡ್ಕೊಳ್ಳಿ. ನಾವು ಮುಂದೆ ನೋಡೋದಾದರೆ, ಮುಸ್ಕಾನ್ ಲೈಫ್ ಸ್ಟೋರಿ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ನಾವು ಅದು ನಿಮ್ಮ ಮುಂದೆ ನಾನನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನ್ನ ಹೆಸರು ಮುಸ್ಕಾನ್, ನನಗೆ 1 ವರ್ಷದ ಹೆಣ್ಣು ಮಗು ಇದೆ. ನನಗೆ ನನ್ನ ಗಂಡ ಮೋಸ ಮಾಡಿ ಬೇರೆ ಮದುವೆ ಆಗಿದ್ದಾನೆ. ನನಗೆ ಮತ್ತೆ ನನ್ನ ಮಗುಗೆ ಆಸರೆ ಆಗಲು ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ ಅಂತ ಮೇಡಮ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ, ನೋಡ್ತಿರ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿದರೆ, ನನಗೆ ಅಪ್ಪ ಅಮ್ಮ ಇಲ್ಲ, ನಾನೊಬ್ಬಳೇ ಮನೇಲಿರೋದು. ನನಗೆ ತಿಂಗಳು ಸಂಬಳ 25 ಸಾವಿರ ಕೊಡ್ತಾರೆ. ನನಗೆ ಜೀವನದಲ್ಲಿ ತುಂಬ ನೋವಿದೆ. ನನಗೆ ಖುಷಿಯಿಂದ ಇರೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಾದ್ರು ಇದ್ದರೆ ಹೇಳಿ ಅಂತ ನಮಗೆ ಹೇಳಿದ್ದಾರೆ ಮೇಡಮ್ ಅವರು. ಸೊ ಹಾಗಾಗಿ ನೋಡ್ತಿರ್ಬೋದು, ಅವರು ಒಂದು ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಒಂದು ವರ್ಷದ ಹೆಣ್ಮಗುವನ್ನು ಸಾಕೊಂಡು ಅವರಿಗೆ ತಿಂಗಳಿಗೆ 25,000 ಸಂಬಳ ಬರುತ್ತೆ ಅಂತ ಮೇಡಮ್ ಅವರು ಡೈರೆಕ್ಟಾಗಿ ಹೇಳ್ಕೊಂಡಿದ್ದಾರೆ. ಏನು ಮುಚ್ಚು ಮರೆ ಇಲ್ದೇನೆ ಅವ್ರದ್ದು ಒಂದು ಚಿಕ್ಕ ಒಂದು ಲೈಫ್ ಸ್ಟೋರಿಯನ್ನು ನಮ್ಮ ಮುಂದೆ ತಂದಿಟ್ಟಿದ್ರು. ನಾನು ನಿಮಗೆ ಅದನ್ನು ತಿಳಿಸೋ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಮುಂದೆ ನೋಡೋದಾದರೆ, ಹುಡುಗನ ಗುಣಲಕ್ಷಣಗಳು. ಮುಸ್ಕಾನ್ ಮೇಡಮ್ಗೆ ಈ ಥರ ಗುಣಲಕ್ಷಣ ಇದ್ದರೆ ಹುಡುಗ ಓಕೆ ಅಂತ ಹೇಳಿದ್ದಾರೆ. ನೋಡ್ತಿರ್ಬೋದು, ಮೊದಲನೇದು, ಹುಡುಗ ಯಾವ ಜಾತಿ ಆದರೂ ನನಗೆ ತೊಂದರೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಡೈರೆಕ್ಟಾಗಿ. ಎರಡನೇದು, ಹುಡುಗ ಒಳ್ಳೆ ಕೆಲಸ ಇರಬೇಕು, ಒಳ್ಳೆ ದುಡ್ಡು ಇರಬೇಕು. ಸೊ ಮೇಡಮ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಹುಡುಗ ಒಳ್ಳೆ ಕೆಲಸದಲ್ಲಿ ಇರಬೇಕು, ಸೊ ಹಾಗಾಗಿ ಅವ್ರ ಹತ್ರ ದುಡ್ಡು ಸಹ ಇರಬೇಕು ಅಂತ ಹೇಳಿದ್ದಾರೆ. ಮೂರನೇದು ನೋಡೋದಾದರೆ, ಹುಡುಗ ಯಾವುದೇ ಮದುವೆ ಆಗಿರಬಾರದು, ಒಂಟಿ ಇರಬೇಕು. ಅವ್ರಿಗೆ ಯಾವುದೇ ಥರದ್ದು ಸೆಕೆಂಡ್ ಮ್ಯಾರೇಜ್ ಆಗಿರೋ ಹುಡುಗ ಬೇಡ ಅಂತೆ, ಅವ್ರಿಗೆ ಫ್ರೆಶ್ ಆಗಿರೋ ಹುಡುಗರೇ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ನಾಲ್ಕನೇದು ನೋಡೋದಾದರೆ, ಯಾವುದೇ ಕೆಟ್ಟ ಚಟ ಇರಬಾರ್ದು, ಒಳ್ಳೆ ಪ್ರೀತಿ ಕೊಡಬೇಕು. ಐದನೇದು, ನನಗೆ ದಿನ ಬೆಳಗ್ಗೆ ಸಂಜೆ ರೊಮ್ಯಾನ್ಸ್ ಮಾಡಬೇಕು ನನ್ನ ಜೊತೆ ಅಂತ ಹೇಳ್ಕೊಂಡಿದ್ದಾರೆ. ಆರನೇದು, ನನಗೆ ನೋಡೋಕ್ಕೆ ಚೆಂದ ಇರಬೇಕು, ಹುಡುಗ ದಪ್ಪ ಉದ್ದ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಅವರು ಚಂದ ಪ್ರೀತಿ ಕೊಡಬೇಕು. ಸೊ ಕೇಳ್ಕೊಂಡಿರೋದು 7 ಕಂಡೀಷನ್ಗಳಿದ್ದಾವೆ. ಈ 7 ಕಂಡೀಷನ್ಗಳು ಓಕೆ ಇದ್ದರೆ ಅವರಿಗೆ ಹುಡುಗ ಓಕೆ ಅಂತ ಇದ್ದಾರೆ. ಯಾರು ಈ 7 ಕಂಡೀಷನಲ್ಲಿ ಓಕೆ ಆದವರು ನನಗೆ ಹೇಳ್ಬೋದು. ಸೊ ಇಷ್ಟು ಕಂಡೀಷನ್ಗೆ ಓಕೆ ಆಗಿರುವ ಹುಡುಗರು ನನಗೆ ಕಮೆಂಟ್ ಮಾಡ್ಬೋದು, ಎಲ್ಲ ಥರದನ್ನು ಸಂಪರ್ಕ ಮಾಡ್ಬೋದು. ಒಬ್ಬಳು ಹುಡುಗಿ, ಒಳ್ಳೆ ಹುಡುಗಿ ಸಿಗ್ತಾಳೆ ನಿಮಗೆ, 30 ವರ್ಷದ ಮುಸ್ಲಿಂ ಹುಡುಗಿ ಆಗಿರ್ಬೋದು. ಸೊ ಮುಸ್ಲಿಂ ಹುಡುಗಿ ಆಗೋದ್ರಿಂದ ನಿಮಗೆ ನೋಡೋಕ್ಕೆ ಚೆಂದ ಇರ್ತಾರೆ. ಅವ್ರದ್ದು ಯಾವುದೇ ಥರದ್ದು ಕೆಟ್ಟ ಮನಸ್ಸು ಇರಲ್ಲ. ಅವ್ರು ನಿಮ್ಮ ತುಂಬ ಪ್ರೀತಿ ಮಾಡ್ತಾರೆ. ನೀವು ಅವರಿಗೆ ತುಂಬ ಪ್ರೀತಿ ಕೊಟ್ಟರೆ ನಿಮಗೆ ಅವ್ರು ತುಂಬ ಪ್ರೀತಿ ಕೊಡ್ತಾರೆ. ನಿಮಗೆ ಈ ಪ್ರೊಫೈಲ್ ಇಷ್ಟವಾದಲ್ಲಿ ನನ್ನನ್ನು ಸಂಪರ್ಕಿಸಿ. ನಾನು ನಿಮಗೆ ಡೈರೆಕ್ಟಾಗಿ ನಾನು ಮೇಡಮ್ ಅವರು ಕಾಂಟ್ಯಾಕ್ಟ್ ಕೊಡ್ತೀನಿ. ನೀವು ಕಮೆಂಟಲ್ಲಿ ಸುಮ್ಮನೆ ಬೇರೆ ರೀತಿ ಮೆಸೇಜ್ ಮಾಡಿದ್ರೆ ಕೊಡೋಕ್ಕಾಗಲ್ಲ. ನಿಮಗೆ ಮದುವೆ ಆಗಲು, ನಿಮ್ಮ ಜೋಡಿ ಸಂಪರ್ಕ ಆಗಲು ನನಗೆ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗೂ ನಿಮಗೆ ಕಾಂಟ್ಯಾಕ್ಟ್ ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಮಾಡುತ್ತಿರೋ ಕೆಲಸನೇ ಆ ಥರದ್ರಿಂದ ನಿಮಗೆ ನಾನು ಸಂಪರ್ಕಿಸ್ತೀನಿ, ಎಲ್ಲ ಥರನೂ ಹುಡುಗಿ ಹುಡ್ಕೊಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹೊಸ ವೀಡಿಯೋ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ತಾಯಿರಿ. ನಮ್ಮ ಹೊಸ ವೀಡಿಯೋಗಳು ನಿಮಗೆ ಬಂದೇ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್.